ಶನಿ ಅಧಿಪತ್ಯದ ಮಕರ ರಾಶಿಯವರಿಗೆ ಲೇಜಿನೆಸ್ ಏನಾದರೂ ಬಿಟ್ಟರೆ ನವೆಂಬರ್ ತಿಂಗಳು ಹೇಗಿರಲಿದೆ ಅಂತ ತಿಳಿದುಕೊಳ್ಳಲು ಈ ವಿಡಿಯೋನ ಎಂಡ್ವರೆಗೂ ನೋಡಿ ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಮಕರ ರಾಶಿಗೆ ಬರುವಂತಹ ನವೆಂಬರ್ ತಿಂಗಳಲ್ಲಿ ಸೂರ್ಯ ಲಾಭಸ್ಥಾನದಲ್ಲಿ ಗೋಚರ ಮಾಡ್ತಾ ಇದ್ದಾನೆ. ಇದರಿಂದ ಒಳ್ಳೆ ಫೈನಾನ್ಷಿಯಲ್ ಡೆವಲಪ್ಮೆಂಟ್ಸ್ನ ನೋಡ್ಬೋದು. ಇದರ ಜೊತೆಗೆ ಹಾಫ್ ಕಂಪ್ಲೀಟೆಡ್ ವರ್ಕ್ಸ್ ಏನಾದರೂ ಇತ್ತಂತಂದ್ರೆ ಅದನ್ನ ಕಂಪ್ಲೀಟ್ ಮಾಡಿಕೊಳ್ಳಿಕ್ಕೆ ಬರುವಂಥ ತಿಂಗಳು ಬಹಳ ಬೆಸ್ಟ್ ಟೈಮ್ ಇರುತ್ತೆ. ಇದರ ಜೊತೆಗೆ ಕರಿಯರಲ್ಲಿ ಒಳ್ಳೆ ಡೆವಲಪ್ಮೆಂಟ್ಸ್ ನೋಡ್ಬೋದು. ಯಾರು ಜಾಬ್ ಚೇಂಜ್ಗೆ ಅದು ಪ್ರಯತ್ನ ಮಾಡ್ತಾ ಇದ್ರೆ ಅದರಲ್ಲೂ ಸಹಿತ ಒಳ್ಳೆ ಡೆವಲಪ್ಮೆಂಟ್ಸ್ನ ಸಹಿತ ನೀವು ನೋಡ್ಬೋದು. ಇದರ ಜೊತೆಗೆ ಅಷ್ಟಮಾಧಿಪತಿ 11ನೇ ಭಾವದಲ್ಲಿ ಗೋಚರ ಮಾಡ್ತಾ ಇರೋದ್ರಿಂದ ನಿಮಗಿರುವಂಥ ಎಲ್ಲ ಒತ್ತಡಗಳನ್ನ ಓವರ್ಕಮ್ ಮಾಡಲಿಕ್ಕೆ ಇದು ಬಹಳ ಅಂದರೆ ಬಹಳ ಬೆಸ್ಟ್ ಟೈಮ್ ಇರುತ್ತೆ. ಇದರ ಜೊತೆಗೆ ಬರುವಂಥ ನವೆಂಬರ್ ತಿಂಗಳಲ್ಲಿ ಲಕ್ಕಿ ಡೇ ಬಂದು ಶನಿವಾರ, ಲಕ್ಕಿ ನಂಬರ್ ಬಂದು 8 and 4, ಲಕ್ಕಿ ಕಲರ್ ಬಂದು ಬ್ಲೂ ಆ್ಯಂಡ್ ಬ್ಲ್ಯಾಕ್ ಇರೋದ್ರಿಂದ ಇದರ ಮ್ಯಾಕ್ಸಿಮಮ್ ಬೆನಿಫಿಟ್ಸನ್ನು ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು. ಒಂದು ಲೈಫ್ ಇನ್ಸೈಟ್ನ ಕೊಡ್ತೀನಿ. ಹಾನೆಸ್ಟಿ ಮತ್ತು ರೆಸ್ಪಾನ್ಸಿಬಿಲಿಟಿಯನ್ನು ಕ್ಯಾರಿ ಮಾಡಿದರೆ ಬರುವಂಥ ತಿಂಗಳಲ್ಲಿ ನೀವು ಬೆಸ್ಟ್ ಎಕ್ಸ್ಪೀರಿಯನ್ಸ್ನ ನೋಡ್ಕೋಬಹುದು. ಒಂದು ಹೆಲ್ತ್ ಟಿಪ್ಪನ್ನು ಕೊಡ್ತೀನಿ. ಬರುವಂಥ ತಿಂಗಳಲ್ಲಿ ಕಾಲಿನ ಆರೋಗ್ಯದ ಬಗ್ಗೆ ಮತ್ತು ಲೋವರ್ ಬ್ಯಾಕ್ ಪೇನ್ ಬಗ್ಗೆ ಕಾಳಜಿ ವಹಿಸ್ಕೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡಬೇಕು. ಇದರ ಜೊತೆಗೆ ಒಂದು ಪವರ್ಫುಲ್ ರೆಮಿಡಿಯನ್ನು ಕೊಡ್ತೀನಿ. ಬರುವಂಥ ತಿಂಗಳಲ್ಲಿ 5 ಕಂಬಳಿಯನ್ನು ದಾನ ಮಾಡೋದ್ರಿಂದ ಬರುವಂಥ ಎಲ್ಲ ಕಷ್ಟಗಳನ್ನ ನೀವು ದೂರ ಮಾಡ್ಕೋಬಹುದು. ನಿಮಗೇನಾದರೂ ನವೆಂಬರ್ ತಿಂಗಳ ಮಕರ ರಾಶಿಯ ಬಗ್ಗೆ ಡಿಟೇಲ್ಡ್ ಪ್ರಿಡಿಕ್ಷನ್ಸ್ ಬೇಕಾಗಿದ್ದಲ್ಲಿ ಕಮೆಂಟಲ್ಲಿ 10 ಅಂತ ಟೈಪ್ ಮಾಡಿ ನಾವೊಂದು PDF ಫೈಲ್ನ ಶೇರ್ ಮಾಡ್ತೀವಿ. ಇದೇ ರೀತಿ ಆಸ್ಟ್ರಾಲಜಿನ ಯೂಸ್ ಮಾಡಿಕೊಂಡು ನಿಮ್ಮ ಲೈಫ್ನ ಟ್ರಾನ್ಸ್ಫಾರ್ಮ್ ಮಾಡಿಕೊಳ್ಳಿಕ್ಕೆ ನಮ್ಮ ಪೇಜ್ನ ಫಾಲೋ ಮಾಡಿ. ಎಲ್ರಿಗೂ ನಮಸ್ಕಾರ.